ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೆ ಅಮೆರಿಕ ದೇಶಕ್ಕೆ ಹೋಗಿದ್ದಾರೆ. ಈ ಸಲ ಚಿಕಿತ್ಸೆಗೆ ಹೋಗಿಲ್ಲ ಬಿಡಿ. ಇವರ ಈ ಸಲದ ಪಯಣ ಸುಮ್ಮನೆ ಏನೂ ಅಲ್ಲ, ಜಾಲಿ ಟೂರ್ ಕೂಡ ಅಲ್ಲ. ಅಮೆರಿಕ ಕನ್ನಡರು ರಿಲೀಸ್ ಮಾಡ್ತಿರೋ ಬಯೋಪಿಕ್ ರಿಲೀಸ್ಗಾಗಿ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅಮೆರಿಕ ದೇಶಕ್ಕೆ ಹೋಗಿದ್ದಾರೆ. ಈ ಮೊದಲೇ ಪ್ಲಾನ್ ಆದಂತೆ ಜೂನ್ 8ರಂದು ಶಿವಣ್ಣನ ಜೀವನ ಚರಿತ್ರೆಯ ಶ್ರೀಮುತ್ತು ಪುಸ್ತಕ ರಿಲೀಸ್ ಆಗಿದೆ. ಇದರ ರಿಲೀಸ್ಗೆನೆ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿದ್ದಾರೆ. ಜೂನ್ 8ರಂದು ಶ್ರೀಮುತ್ತು ಬಯೋಪಿಕ್ ರಿಲೀಸ್ ಆಗಿದೆ. ಅಂದು ಸಂಜೆ 5:30ಕ್ಕೆ ನಡೆದ ಈ ಒಂದು ಬುಕ್ ರಿಲೀಸ್ ಸಂಭ್ರಮದಲ್ಲಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವಣ್ಣನ ಅಭಿಮಾನಿ ಹಾಗೂ ನಿರ್ಮಾಪಕ KP ಶ್ರೀಕಾಂತ್ ಕೂಡ ಭಾಗಿಯಾಗಿದ್ರು. ಈ ಒಂದು ಬುಕ್ ರಿಲೀಸ್ ಬಳಿಕ ಶಿವರಾಜ್ ಕುಮಾರ್ ತಮ್ಮ ಮನದ ಮಾತುಗಳನ್ನ ಆಡಿದ್ದಾರೆ. ನನ್ನ ಬಗ್ಗೆ ಬರೆದ ಶ್ರೀಮುತ್ತು ಪುಸ್ತಕಕ್ಕೆ ನಾನು ಎಷ್ಟು ಅರ್ಹನೋ ಗೊತ್ತಿಲ್ಲ, ಆದ್ರೆ ನಾನು ಎಲ್ಲರ ತರ ಪ್ರಾಕ್ಟಿಕಲ್ ಮನುಷ್ಯ ಅಲ್ವೇ ಅಲ್ಲ. ಮನಸ್ಸಿನಲ್ಲಿ ಏನ್ ಬರುತ್ತೋ ಅದನ್ನೇ ಹೇಳುತ್ತೇನೆ. ನನಗೆ ನಾಟಕ ಮಾಡೋಕ್ ಬರೋದಿಲ್ಲ ಅಂತಲೇ ಹೇಳಿದ್ದಾರೆ. ತಗ್ ಲೈಫ್ ಸಿನಿಮಾ ರಿಲೀಸ್ ಆಗಿ 5 ದಿನಗಳು ಕಳೆದಿವೆ, ಆದ್ರೆ ಕಲೆಕ್ಷನ್ ಮಾತ್ರ ಕುಂಟುತ್ತಲೇ ಸಾಗುತ್ತಿದೆ. ಈ ಚಿತ್ರ ಏಳ್ಗೆ ಕಾಣುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ. ಈ ಚಿತ್ರ 5 ದಿನಕ್ಕೆ 50 ಕೋಟಿ ರೂಪಾಯಿ ಕ್ಲಬ್ ಸೇರಲು ಒದ್ದಾಡ್ತಿದೆ. ಹೀಗೆ ಮುಂದುವರೆದ್ರೆ ನಿರ್ಮಾಪಕ ಕಮಲ್ ಹಾಸನ್ಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗೋದು ಪಕ್ಕಾ ಎನ್ನುವ ಮಾತುಗಳು ಕೇಳಿ ಬಂದಿವೆ. ತಗ್ ಲೈಫ್ ಸಿನಿಮಾ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೆ ಚಿತ್ರ ಉತ್ತಮ ವಿಮರ್ಶೆ ಪಡೆದಿಲ್ಲ. ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗದೆ ಇರುವುದು ಕೂಡ ಚಿತ್ರಕ್ಕೆ ಸಾಕಷ್ಟು ಹಿನ್ನಡೆಯನ್ನ ಉಂಟು ಮಾಡಿದೆ. ಈ ಸಿನಿಮಾ ಸೋಮವಾರದ ಪರೀಕ್ಷೆಯಲ್ಲಿ ಫೇಲ್ ಆಗಿದೆ. ಈ ಸಿನಿಮಾ ಕೇವಲ 3 ಕೋಟಿ ರೂಪಾಯಿ ಗಳಿಸಿದೆ. ಸಾಮಾನ್ಯವಾಗಿ ಚಿತ್ರಗಳು ವೀಕೆಂಡ್ ನಲ್ಲಿ ಒಳ್ಳೆಯ ಗಳಿಕೆ ಮಾಡುತ್ತವೆ, ಆದ್ರೆ ವಾರದ ದಿನಗಳಲ್ಲಿ ಸಿನಿಮಾದ ಗಳಿಕೆ ಕುಂಟುತ್ತದೆ. ಆದ್ರೆ ತಗ್ ಲೈಫ್ ವೀಕೆಂಡ್ ಹಾಗೂ ವಾರದ ದಿನ 2ರಲ್ಲೂ ಡಲ್ ಹೊಡೆದಿದೆ. ಸದ್ಯ ತಗ್ ಲೈಫ್ ಚಿತ್ರದ ಒಟ್ಟು ಗಳಿಕೆ 40 ಕೋಟಿ ರೂಪಾಯಿ ಆಗಿದೆ. ತಗ್ ಲೈಫ್ ಚಿತ್ರದ ಬಜೆಟ್ 300 ಕೋಟಿ ರೂಪಾಯಿ ಎಂದು ತಂಡದವರು ಇತ್ತೀಚೆಗೆ ಮಾಹಿತಿ ನೀಡಿದ್ರು. ಈಗಾಗಲೇ OTT ಹಕ್ಕಿನಿಂದ ಚಿತ್ರಕ್ಕೆ 150 ಕೋಟಿ ರೂಪಾಯಿ ಬಂದಿದೆ. ಸಿನಿಮಾ ಲಾಭ, ಟಿವಿ ಹಕ್ಕು ಸೇರಿ 50 ಕೋಟಿ ರೂಪಾಯಿ ಲಾಭ ಬಂತು ಎಂದ್ರೂ ನಿರ್ಮಾಪಕರಿಗೆ 100 ಕೋಟಿ ರೂಪಾಯಿ ಮೇಲೆ ನಷ್ಟ ಉಂಟಾಗಲಿದೆ. ಇದನ್ನು ಕಮಲ್ ಹಾಸನ್ ಹೇಗೆ ಭರಿಸುತ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ಹೇಳಿಕೆ ನೀಡಿ ತಮ್ಮ ಸಿನಿಮಾ ರಿಲೀಸ್ಗೆ ತಾವೇ ಕಲ್ಲು ಹಾಕಿಕೊಂಡ ಕಮಲ್ ಹಾಸನ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 10 ದಿನಗಳ ಕಾಲ ತಗ್ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಮಾಡುವಂತಿಲ್ಲ ಎಂದು ತಡೆ ಹೇರಿರುವ ಕರ್ನಾಟಕ ಹೈಕೋರ್ಟ್ ಅವಧಿ ಇಂದಿಗೆ ಮುಗಿಯಲಿದೆ. ಇದರ ಮೊದಲೇ ಕಮಲ್ ಹಾಸನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ತಮ್ಮ ಸಿನಿಮಾ ರಿಲೀಸ್ಗೆ ಭದ್ರತೆ ನೀಡುವ ಅರ್ಜಿಯನ್ನು ತುರ್ತಾಗಿ ವಿಚಾರಣೆ ಮಾಡಬೇಕೆಂದು ಕೋರಿದ್ದಾರೆ. ಕರ್ನಾಟಕ ಚಿತ್ರಮಂದಿರಗಳ ಸಂಘಟನೆ ಸಿನಿಮಾ ರಿಲೀಸ್ ಮಾಡಿದರೆ ಸಮಸ್ಯೆ ಆಗುತ್ತದೆ ಎಂದಿದ್ದು ನಿರ್ಮಾಣ ಸಂಸ್ಥೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಕೇಸ್ನಲ್ಲಿ ರಿಲೀಫ್ ನೀಡಬೇಕಾಗಿ ಕೋರಿದೆ. ಈ ಹಿಂದೆ ಹೈಕೋರ್ಟ್ ಮೊರೆ ಹೋಗಿದ್ದು ಈ ವೇಳೆ ಕಾಂಪ್ರಮೈಸ್ ಮಾಡಲು ಸೂಚಿಸಲಾಗಿದೆ ಎಂದಿದ್ದಾರೆ. ಸಿನಿಮಾ ರಿಲೀಸ್ಗಾಗಿ ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಟನೆಗೆ ಅಲ್ಲಿ ಕೂಡ ಹಿನ್ನಡೆಯಾಗಿತ್ತು. ಕ್ಷಮೆ ಕೇಳದ ಹೊರತಾಗಿ ಸಿನಿಮಾ ರಿಲೀಸ್ಗೆ ಅವಕಾಶ ಇಲ್ಲ ಎನ್ನಲಾಗಿದೆ. ಕಮಲ್ ಹಾಸನ್ ಸುಪ್ರೀಂ ಮೊರೆ ಹೋಗಿದ್ದು ಅಲ್ಲಿಯೂ ಕೂಡ ಹಿನ್ನಡೆಯಾಗಿದೆ. ಅರ್ಜಿ ವಿಚಾರಣೆ ಮಾಡಿದ ಜಡ್ಜ್ ಆರ್ಟಿಕಲ್ 31 ಪಿಟಿಷನ್ ಇಲ್ಲಿ ಯಾಕೆ, ಹೈಕೋರ್ಟ್ಗೆ ಹೋಗಿ ಎಂದು ನ್ಯಾಯಮೂರ್ತಿ PK ಮಿಶ್ರಾ ಹೇಳಿದ್ದಾರೆ. ಈ ಮೂಲಕ ಕಮಲ್ ಹಾಸನ್ ಅವರ ಅರ್ಜಿಯನ್ನು ಬೇಗನೆ ವಿಚಾರಣೆ ಮಾಡುವ ಮನವಿಯನ್ನು ತಳ್ಳಿ ಹಾಕಿದ್ದಾರೆ. ಅದೇ ರೀತಿ ಹೈಕೋರ್ಟ್ಗೆ ಹೋಗುವಂತೆ ಸೂಚಿಸಿದ್ದಾರೆ. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ತಮ್ಮ 45 ಚಿತ್ರದ ಪ್ರಮೋಷನ್ಗೆ ಹೊಸ ಐಡಿಯಾ ಮಾಡಿದ್ದಾರೆ. ದೂರದ ಆಫ್ರಿಕಾ ದೇಶದ ಉಗಾಂಡದ ಗೆಟೋ ಕಿಡ್ಸ್ ಈ ಒಂದು ಪ್ರಮೋಷನ್ ವಿಡಿಯೋಗಾಗಿ ಬೆಂಗಳೂರಿಗೆ ಬರ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಾಡಿನ ಚಿತ್ರೀಕರಣ ಕೂಡ ನಡೆಯುತ್ತದೆ. ಅದಕ್ಕೂ ಮೊದಲೇ ಈ ಗೆಟೋ ಕಿಡ್ಸ್ ನಾವು ಬೆಂಗಳೂರಿಗೆ ಬರ್ತಿದ್ದೇವೆ ಅಂತಲೇ ಒಂದು ವಿಡಿಯೋ ಮಾಡಿದ್ದಾರೆ. ಈ ಒಂದು ವಿಡಿಯೋವನ್ನ ಡೈರೆಕ್ಟರ್ ಅರ್ಜುನ್ ಜನ್ಯ ಇದೀಗ ಹಂಚಿಕೊಂಡಿದ್ದಾರೆ. ಗೆಟೋ ಕಿಡ್ಸ್ ಅನ್ನೋದು ಒಂದು ಮ್ಯೂಸಿಕ್ ಗ್ರೂಪ್ ಆಗಿದೆ. ಉಗಾಂಡದ ಸ್ಲಮ್ ಒಂದರಲ್ಲಿ ವಾಸಿಸೋ ಮಕ್ಕಳೇ ಈ ಗ್ರೂಪ್ ಅಲ್ಲಿದ್ದಾರೆ. ಇವರ ಈ ಗ್ರೂಪ್ ಸಾಕಷ್ಟು ಹೆಸರು ಮಾಡಿದೆ, ವಿಶ್ವ ಮಟ್ಟದಲ್ಲಿಯೇ ಹೆಸರಾಗಿದೆ. ಕತಾರಲ್ಲಿ ನಡೆದಿದ್ದ 2022ರ ವಿಶ್ವ ಕಪ್ ಸಂದರ್ಭದಲ್ಲಿ ಈ ಹುಡುಗರು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇಂತಹ ಒಂದು ಪ್ರತಿಭಾವಂತ ಮಕ್ಕಳ ಗೆಟೋ ಕಿಡ್ಸ್ ತಂಡ ಬೆಂಗಳೂರಿಗೆ ಬರ್ತಿದೆ. ವಿಶೇಷವಾಗಿ 45 ಚಿತ್ರದ ಪ್ರಮೋಷನಲ್ ವಿಡಿಯೋಗಾಗಿಯೇ ಈ ಮಕ್ಕಳು ಇಲ್ಲಿಗೆ ಬರ್ತಿದ್ದಾರೆ. ಇವರ ಈ ಒಂದು ಬರುವಿಕೆ ಇಂಡಿಯಾದಲ್ಲೇ ಫಸ್ಟ್ ಅನ್ನೋ ವಿಚಾರವನ್ನು 45 ಚಿತ್ರದ ಡೈರೆಕ್ಟರ್ ಅರ್ಜುನ್ ಜನ್ಯ ಹೇಳಿಕೊಂಡಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ವಿಕ್ರಮ್ ರವಿಚಂದ್ರನ್ ಅಭಿನಯದ 2ನೇ ಸಿನಿಮಾ ಮೊದಲು ಚಿತ್ರೀಕರಣ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಇನ್ನು ಕೇವಲ 10ರಿಂದ 14 ದಿನಗಳ ಚಿತ್ರೀಕರಣ ಬಾಕಿ ಉಳಿದಿದೆ. ಈ ನಡುವೆ ನಟ ಮಂಜುನಾಥ್ ರೆಡ್ಡಿ ನಿರ್ಮಾಣದ ಇನ್ನೂ ಹೆಸರಿಡದ ಚಿತ್ರಕ್ಕೆ ಈಗಾಗಲೇ ಕ್ಯಾಮೆರಾ ಎದುರಿಸುತ್ತಿದ್ದಾರೆ. ನನ್ನ ಕೈಯಲ್ಲಿ ಪ್ರಸ್ತುತ 3 ಚಿತ್ರಗಳಿವೆ. ಎಲ್ಲವೂ ಹೊಸ ನಿರ್ದೇಶಕರು ಮತ್ತು ಹೊಸ ಕಥೆಗಳಾಗಿವೆ. ಅದರಲ್ಲಿ ಒಂದನ್ನು ಮಂಜುನಾಥ್ ರೆಡ್ಡಿ ನಿರ್ಮಿಸುತ್ತಿದ್ದಾರೆ.
ಚಿತ್ರದ ಹೆಸರನ್ನು ಶೀಘ್ರದಲ್ಲೇ ಘೋಷಿಸುತ್ತೇವೆ. 3ನೇ ಸಿನಿಮಾದ ಬಗ್ಗೆ ಅಂತಿಮ ಹಂತದ ಚರ್ಚೆ ನಡೆಯುತ್ತಿದೆ ಎಂದು ವಿಕ್ರಮ್ ತಿಳಿಸಿದರು. 1 ವರ್ಷದಿಂದ ಸ್ನಾಯು ಎಳೆತ ಸಮಸ್ಯೆಯಿಂದ ಬಳಲುತ್ತಿದ್ದು ಈಗ 2 ಭುಜಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಅದಕ್ಕೂ ಮುನ್ನ ಶೂಟಿಂಗ್ ಮುಗಿಸಲು ಪರ್ಯಾಯ ಮಾರ್ಗ ಹುಡುಕುತ್ತಿರುವುದಾಗಿ ಅವರು ಹೇಳಿದ್ರು. ಸಂಭಾವನೆ ಹೊರತಾಗಿ ವೃತ್ತಿಪರತೆಗೆ ಬದ್ಧತೆ ದೃಢವಾಗಿ ಉಳಿದಿದೆ. ನೆಲ್ಸನ್ ಚಿತ್ರದಲ್ಲಿ ಒಂದು ಪಾತ್ರವಿದ್ದರೂ ಆ ಪ್ರಾಜೆಕ್ಟ್ ಸದ್ಯ ಸ್ಥಗಿತಗೊಂಡಿದೆ. 3 ನಿರ್ಮಾಪಕರಿಗೆ ಮುಂಗಡ ಹಣವನ್ನು ಹಿಂದಿರುಗಿಸಿದ್ದೇನೆ. ನನಗೆ ಪಾತ್ರ ಹೊಂದಿಕೆಯಾಗದಿದ್ರೆ ನಿರ್ಮಾಪಕರ ಹಣ ದುರುಪಯೋಗವಾಗಲು ಬಯಸುವುದಿಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಸೂಕ್ತ ಸಮಯ ಮತ್ತು ಶ್ರಮವನ್ನು ಗೌರವಿಸುತ್ತೇನೆ ಎನ್ನುತ್ತಾರೆ ವಿಕ್ರಮ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.